ನನ್ನ ನೆಚ್ಚಿನ ನಾಯಕರ ಅಭಿಮಾನವೋತ್ಸವ. ನನ್ನ ನೆಚ್ಚಿನ ನಾಯಕರ ಅಭಿಮಾನವೋತ್ಸವ ಅಂದ್ರೆ ನೀವು ಅರ್ಥ ಮಾಡ್ತೀವಿ. ಮುಖ್ಯಮಂತ್ರಿ ನಾಯಕರು ಹುಟ್ಟಿ ನಾಯಕರು ಯಾರು ಆಗೋದು. ಆ ಜನ ಹೇಳ್ತಿರು ಹುಟ್ಟಿ ನಾಯಕರು ಹುಟ್ಟಿದಾಗ ಹೆಂಡತಿಗೆ ಬಂದಿರುವುದು ನಾವು ನಾಯಕ. ಆದ್ರೆ ನಮ್ಮ ಕಠಿಣ ಪರಿಶ್ರಮದಿಂದ ಗುರಿ ಸಾಧನೆಯ ಛಲದಿಂದ ನಿರಂತರವಾಗಿ ಜನರ ಮಧ್ಯೆ ಇಟ್ಟು ಹೋರಾಟವನ್ನ ಮಾಡಿ ಜನಮನವನ್ನ ಗೆದ್ದು ನಾಯಕರಾಗಿರುವಂತ ಪರಿಶ್ರಮದ ನಾಯಕರಾಗಿರುವಂತ ಯಾರಾದ್ರೂ ಇದ್ರೆ ಅದು ನಮ್ಮ ಕರ್ನಾಟಕದ ರಾಜಾಹುಲಿ ಸನ್ಮಾನಕ್ಕೆ ಮಾನ್ಯ ರಾಘವೇಂದ್ರ ಅವರು ಬಂದಿದ್ದಾರೆ, ಇದ್ದಾರೆ, ಸಜ್ಜನರು ಇದ್ದಾರೆ, ಅಧ್ಯಕ್ಷರು ಇಟ್ಕೊಂಡು ಆಗ್ತಾರೆ, ಎಲ್ಲರೂ ಇದ್ದಾರೆ. ಒಬ್ಬರು ನಮ್ಮ ಅವರು ವಿಶೇಷವಾಗಿ ನಾವೇನ್ ಮಾಡ್ತೀವಿ ಗಮನ ಹೀಗಾಗಿ ವರ್ಷ ಹಿರಿಯರಂತ ಸಾರಿ ಹೋಗಿದ್ದಾರೆ, ಅಡಿಗೆ ಹೋಗಿದ್ದಾರೆ, ಸ್ವಲ್ಪ ಎಲ್ಲರೂ ಇದ್ದಾರೆ. ನಮ್ಮ ತಾಯಿಯನ್ನು ನಮ್ ಸೀಟ್ ಕೊಟ್ಟು ಕೆಳಗಡೆ ಕೊಡ್ತಾರೆ. ಅವ್ರು ಯಾಕೆ ಸೀಟ್ ಬಿಟ್ಕೊಟ್ರೆ ಅಂದ್ರೆ ಮುಂದೆ ನಾವೇ ಸದ್ಯ ಒಳ್ಳೆಯ ಅವಕಾಶಗಳು ಹೆಚ್ಚಿಗೆ ಮಾತನಾಡುವಂತ ಅವಶ್ಯಕತೆ ಇಲ್ಲ. ಒಂದೇ ಒಂದು ಮಾತನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾವೆಲ್ಲ ಸಾರ್ವಜನಿಕ ಜೀವನಕ್ಕೆ ಬಂದಾಗ ನಮ್ಮದೇ ಆದಂತ ಆದರ್ಶಗಳನ್ನ ಇಟ್ಕೊಂಡು ಬಂದಿರ್ತೀವಿ. ನಮ್ಮ ಆದರ್ಶ ಮತ್ತು ಅಧಿಕಾರ ಇವು ಎರಡು ನಡುವೆ ಸಂಘರ್ಷ. ಮೊದಲು ಆದರ್ಶ ಬಹಳ ಮೇಲ್ಗೈ ಸಾಧಿಸುತ್ತದೆ. ಅಧಿಕಾರ ಬಂದ ಮೇಲೆ ಆದರ್ಶ ಅಂದ್ರೆ ತಾಯಿ ಇದ್ದಾಗ, ಅಧಿಕಾರ ಅಂತಂದ್ರೆ ಮಾಡ್ಕೊಂಡಕ್ಕಿಂತ ತಾಯಿ ಅಂತಳ ನಾನು ಇವನ್ನ ಹುಟ್ಟಿ ಬೆಳೆಸಿ ಎಲ್ಲ ಮಾಡಿದ್ವಿ. ಆದ್ರಿಂದ ನನ್ನ ಮಾತನ್ನ ನನ್ನ ಮಗ ಕೇಳ್ತಾನ ಅಂತ ಆಕೆ ಅಧಿಕಾರ. ನಾನು ಇಲ್ಲೊಂದು ಮನೆ ಬಿಟ್ಟು ಇಲ್ಲಿ ಬಂದು ಮದುವೆ ಆಗಿ ಅರ್ಧಾಂಗಿನಿ ಅಂತ ಅನ್ಸ್ಕೊಂಡಿನಿ, ನನ್ನ ಮಾತನ್ನ ಇವ್ ಕೇಳ್ತಾನ. ಅಧಿಕಾರ ಮತ್ತು ಆದರ್ಶ ನಡುವೆ ಯಾವಾಗಲೂ ಸಂಘರ್ಷ ಇರ್ತದೆ, ಸಾಧನೆ ಸರಿ. ನೀವು ಕೂಡ ನಿಮ್ಮ ಸ್ತರಗಳಲ್ಲೇ ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ. ಆದ್ರೆ ಅಧಿಕಾರ ಬಂದಾಗ್ಲೂ ಕೂಡ ಆದರ್ಶಗಳನ್ನ ಬಿಡದೆ ಆ ಅಧಿಕಾರವನ್ನ ಆದರ್ಶದ ಪಾಲನೆಗಾಗಿ ಉಪಯೋಗ ಮಾಡಿರುವಂತವ್ರು ಧೀಮಂತ ನಾಯಕರ. ನಾವು ಚಿಕ್ಕವರಿಗೆ ಧೀಮಂತ ನಾಯಕರು ಏನಂತ ಹೇಳ್ಬೇಕು. ಆದರ್ಶವನ್ನ ಪಾಲನೆ ಮಾಡುವಂತ ಅಧಿಕಾರ ಬಂದಾಗ್ಲೂ ಯಾರು ಬಿಡೋದಿಲ್ಲ, ಅವ್ರು ಧೀಮಂತ ನಾಯಕರ. ಅದು ಸನ್ಮಾನ್ಯ ಬಿಡೋದು. ಅರ್ಥ ಮಾಡ್ಕೊಳ್ಳಿ. ಮತ್ತ ಹೋರಾಟ ಅಂತಂದ್ರೆ ಹೆಂಗ? ಹೋರಾಟ ಅಂತಂದ್ರೆ ಹೆಣ್ಣಿನ ಅರಿಯದ ಹೋರಾಟ, ಹೆಣ್ಣು ಅರಿಯದ ಹೋರಾಟ. ಇವತ್ತು ಬಹಳ ಬಾಳಿದ್ವಿ, ಇವತ್ತು ಮನೆ ಸಾಕಿ ಹಂಗಿಲ್ಲ. ಆಮೇಲೆ ಒಂದು ಕಾರ್ಯಕ್ರಮ ಮಾಡಿ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಗೆ ಮತ್ತೆ ರಾತ್ರಿ
ಮಾಡಿದ ಬೆಳಗಾವ್ ಹೋಗಿ ಮೈಸೂರು ಹೋಗಿ ಎಲ್ಲ ಹೋಗಿ ಸಮಯ ಸಿಕ್ಕಾಗ ರಾಗಣ ತಕ್ಷಣ ಸಿಕ್ಕಾಗ ಬಂದು ದಣಿ ಮೇರೆಯಿಂದ ಹೋರಾಟ. ನಂಗೆಲ್ಲ ನೆನಪಿದೆ 94 ಇಲೆಕ್ಷನ್ 94 ಇಲೆಕ್ಷನ್ ಬಿಸಿಪಟ್ಟಿದ ನಾನು ಸುತ್ತಿದ್ದೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಇಲೆಕ್ಷನ್ ಆಗಿ ಒಂದು 12-14 ದಿವಸ ಆಗಿತ್ತು ಅಷ್ಟೇ. ನಾನು ಕಾರಣ ಕೊಟ್ಟಿದ್ದೆ ಹರಿಹರ ಒಳಗೆ ಬೃಹತ್ ರೈತ ಹೋರಾಟ ಸನ್ಮಾನ್ಯ ಯಡಿಯೂರಪ್ಪನವರಿದ್ದ ಅಂತ 14 ದಿವಸ ಸರ್ಕಾರ 14 ದಿವಸ ಇದಕ್ಕೆ ದಣಿಯವರಿದ ಹೋರಾಟ. ನಾನಂತೆ ಏನ್ಪ 14 ದಿವಸ ಆಗೈತಿ ಇನ್ನ ಮಂತ್ರಿಮಂಡಲ ಪೂರ್ತಿ ಆಗಿಲ್ಲ ಆಗಲೇ ಹೋರಾಟ ತಗೊಳ್ಳೋದಿಲ್ಲ. ರೈತರ ಮೇಲಿರುವಂತ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ರೈತರ ಪರವಾಗಿ ರಾಜಕಾರಣ ಮಾಡುವಂತ ವಿಚಾರ ಯಡಿಯೂರಪ್ಪ ಪೂರ್ವದಲ್ಲಿ ಈ ರಾಜ್ಯದಲ್ಲಿ ಇರಲಿಲ್ಲ. ಈ ರಾಜ್ಯದಲ್ಲಿ ರೈತರ ಪರವಾಗಿ ರಾಜಕಾರಣನೇ ಇರಲಿಲ್ಲ. ರೈತರ ಪರವಾಗಿ ರಾಜಕಾರಣ ಮಾಡುವಂತ ಯಾವುದೇ ನಾಯಕರು ಇರಲಿಲ್ಲ. ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ಒಬ್ಬರೇ ಶಾಸಕರು, ಇಬ್ಬರೇ ಶಾಸಕರು, 3 ಜನ ಶಾಸಕರು, 4 ಜನ ಶಾಸಕರು ಕೂಡ ರೈತರ ಪರವಾಗಿ ಹೋರಾಟವನ್ನ ಮಾಡಿ ಮುಖ್ಯಮಂತ್ರಿವರೆಗೂ ಆ ಹೋರಾಟವನ್ನ ನಿರಂತರವಾಗಿ ಇಟ್ಟಿರುವಂತ ಒಂದು ಹೊಸ ರಾಜಕೀಯ ಆಯಾಮವನ್ನ ನಮ್ಮ ರಾಜ್ಯದಲ್ಲಿ ರೈತರ ರಾಜಕಾರಣದ ಆಯಾಮವನ್ನ ಪ್ರಾರಂಭ ಮಾಡಿದ್ದು ಸನ್ಮಾನ್ಯ BS